ದಯವಿಟ್ಟು ವಿಷಯ ತಿಳಿಸುತ್ತೇನೆ ನೋಡಿ. ಕೇರಳದಿಂದ ಬ್ಯಾನ್ ಆಗಿರೋ ಟಿಕೆಟನ್ನು, ಲಾಟ್ರಿ ಟಿಕೆಟನ್ನು ಮತ್ತು ತಮಿಳುನಾಡು, ಕರ್ನಾಟಕ, ಆಂಧ್ರ ಯಾವುದೇ ಸ್ಟೇಟ್ ಆಗಲಿ ನಮಗೆ ಪ್ರೈಜ್ ಬೀಳುತ್ತೆ ಅಂತ ಒಂದು ನಂಬಿಕೆಯಿಂದ 500 ರೂಪಾಯಿ, 1000 ರೂಪಾಯಿ ಕೊಟ್ಟು ತಂದು ಇಟ್ಟುಕೊಂಡಿರುತ್ತಾರೆ. ಆದರೆ ಇದು ಯಾರಿಗೂ ಒಂದು ನಂಬರ್ ಪ್ರೈಜ್ ಬೀಳುವುದಿಲ್ಲ. ಯಾಕಂದರೆ ಇದರಲ್ಲಿ ಟಿಕೆಟಲ್ಲಿ ನೋಡ್ತಾ ಇರೋದೇನೆಂದರೆ, ನೀವು ಟಿಕೆಟಲ್ಲಿರುವಂಥ ನಂಬರು ಯಾವುದೇ ಕಾರಣಕ್ಕೂ 50 ಕೋಟಿಯಲ್ಲಿ 100 ಕೋಟಿ ನಂಬರ್ ಆಗಲಿ ಅದನ್ನು ಪ್ರಿಂಟ್ ಮಾಡುವುದಿಲ್ಲ. ದಯವಿಟ್ಟು ಗಮನಕ್ಕೆ ತಿಳ್ಕೊಳ್ಳಿ. ಇದರಲ್ಲಿರುವಂಥ ನಂಬರು ಎಷ್ಟೇ ಕೋಟಿ ನಂಬರ್ ಇದ್ರೂ, ಎಷ್ಟೇ ಕೋಟಿ ಲಾಟ್ರಿಗಿದ್ರೂ ಇದರಲ್ಲಿರುವಂಥ ನಂಬರನ್ನು ಪ್ರಿಂಟ್ ಮಾಡುವುದಿಲ್ಲ. ಡ್ರಾ 1 ತಿಂಗಳದೇ ಅನ್ನುವಾಗಲೇ ಅವರೆಲ್ಲ ಕೌಂಟಿಂಗ್ ಮಾಡ್ಕೊಂಡು ಟಿಕೆಟಲ್ಲಿ ಯಾವುದು ನಂಬರ್ ಇಲ್ಲ ಆ ನಂಬರನ್ನು ಪ್ರಿಂಟ್ ಮಾಡುತ್ತಾರೆ. ಆದ್ದರಿಂದ ಇದರಲ್ಲಿ ಒಂದು ಸಣ್ಣ ವಿರಂಗವನ್ನು ಪಡೆದುಕೊಳ್ಳಕ್ಕಾಗದು. ನೀವು ದಯವಿಟ್ಟು ಇದು ಆಡಬೇಡಿ. ವೇಸ್ಟು. ಕುಳುಕಲ್ ಮಾಡುವುದಿಲ್ಲ. ಕೈಲಿ ಬರವಣಿಗೆ ಮಾಡಿ ಇಲ್ಲದಿರೋ ನಂಬರ್ಗಳನ್ನು ಪ್ರಿಂಟ್ ಮಾಡಿ ಬಿಡುತ್ತಾರೆ. ದಯವಿಟ್ಟು ಎಲ್ಲರಿಗೂ ನಾನು ವಿಷಯ ತಿಳಿಸುವುದು ಸರಿ ಎಂದರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆಡಿಗೆ ಹೋಗಬೇಡಿ. ಪ್ರೈಜ್ ಬೀಳುವುದಿಲ್ಲ. ಇದು 20 ಕೋಟಿ, 1 ಕೋಟಿ 20 ಜನಕ್ಕೆ, 20 ಕೋಟಿ 1 ಜನಕ್ಕೆ, 10 ಲಕ್ಷ, 20 ಲಕ್ಷ, 15 ಲಕ್ಷ ಎಲ್ಲ ಬೋಗಸು. ಯಾವುದೇ ಪ್ರೈಜು ಬೀಳುವುದಿಲ್ಲ. ದಂಡ ಮಾಡಬೇಡಿ, ಆಡಬೇಡಿ. ಇದೆಲ್ಲ ತಿಮಿಂಗ್ಲ ಮಾಕಗಳು ಮಾಡಿಕೆ ಮಾಡ್ತಾರೆ. ಅದಕ್ಕೆ ಕರ್ನಾಟಕ, ತಮಿಳುನಾಡು, ಆಂಧ್ರಲ್ಲೆಲ್ಲ ಬ್ಯಾನ್ ಮಾಡಿರೋದು. ಒಂದು ಸ್ಟೇಟಲ್ಲಿ ಮಾತ್ರ ಮಡಿಕೊಂಡವ್ರೆ. ದಯವಿಟ್ಟು ಇದೆಲ್ಲರಿಗೂ ಕರೆಕ್ಟ್ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈಜು ಬೀಳುವುದಿಲ್ಲ. ನಾನು ಹೇಳುವುದೆಂದರೆ, ಇದರಲ್ಲಿಲ್ದಿರೋ ನಂಬರ ಪ್ರಿಂಟ್ ಮಾಡಿದ್ರೆ ಯಾವ್ದಾರ ಪ್ರೈಜ್ ಬಿದ್ದದೆ ಬೀಳುವುದಿಲ್ಲ. ಈ ಟಿಕೆಟಲ್ಲಿರೋ ನಂಬರ್ ಮಾತ್ರ ಪ್ರಿಂಟ್ ಮಾಡಿದ್ರೆ ಪ್ರೈಜ್ ಬೀಳಕ್ಕೆ ಸಾಧ್ಯ. ಟಿಕೆಟಲ್ಲಿ ಇಲ್ದಿರೋ ನಂಬರ ಪ್ರಿಂಟ್ ಮಾಡಿದ್ರೆ ಎಲ್ಲಿ ಬಂದದು ಪ್ರೈಜು? ಯಾವ ಸಣ್ಣ ಪ್ರೈಜು ಬೀಳುವುದಿಲ್ಲ. ದಯವಿಟ್ಟು ಇನ್ನು ಮುಂದೆ ಯಾರೂ ಟಿಕೆಟು ಕೊಳ್ಳಲು ಹೋಗಬೇಡಿ. ದಯವಿಟ್ಟು ಇಲ್ಲಿಯೊಂದಿಗೆ ಬಿಟ್ಟುಬಿಡಿ. 1 ರೂಪಾಯಿ ಬರುವುದಿಲ್ಲ. ಕ್ಷಮಿಸಿ. ಏನು ತಪ್ಪಿದ್ರೆ ಕ್ಷಮಿಸಿ. ಆಡಬೇಡಿ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ.